ಸರ್ ಚಾಲು ಮಾಡ್ರಿ ಫಸ್ಟ್ ಪರಿಚಯ ಹೇಳ್ಕೊರಿ ಸರ್ ಪರಿಚಯ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಬೆಳಗಿನ ಶುಭ ಸಮಾರಂಭಕ್ಕೆ ಬಿಜಾಪುರ ಜಿಲ್ಲೆಯ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅಸೋಸಿಯೇಷನ್ ದವರು ಬೆಂಗಳೂರು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮೆರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೋಶಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಪ್ರಾಣೇಶ್ ಜೋಶಿ ಅಂತ ಹೇಳಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗರಾಗಿರ್ತಕ್ಕಂಥ ಪತ್ರಿಕೆಯ ಸಹೋದರ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು ತಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅವರಲ್ಲಿ ಕೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಾನು ಈ ಸಂಘದ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಮಾನೆ, ವಿಜಯಪುರ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ, ಈ 1995ರಿಂದ ಇಲ್ಲಿಯವರೆಗೆ ನಮಗೆ ಯಾವುದೇ ಅನುದಾನ ಕೊಟ್ಟಿರುವುದಿಲ್ಲ ಖಾಸಗಿ ಶಾಲೆಗಳಿಗೆ. ಆ 95ರಿಂದ ಪ್ರಾರಂಭವಾದಂಥ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ. ಅದೇ ರೀತಿ ಎರಡನೇದಾಗಿ, ಈಗ ಮೊದಲು ನಮ್ಮ ರಾಜ್ಯದಲ್ಲಿ CBSE ಮತ್ತು ರಾಜ್ಯ ಪಠ್ಯಕ್ರಮ ICSE ಅಂತೇಳಿ ಒಂದು ಸಮಾನತೆ ಇರಲಿಲ್ಲ. CBSE ICSEಯಲ್ಲಿ ಓದಿದಂಥ ಮಕ್ಕಳು 33 ಅಂಕಗಳನ್ನು ತಗೊಂಡು ಪಾಸ್ ಆಗ್ತಿದ್ರು. ಆದರೆ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅನುದಾನ ರಹಿತ ಶಾಲೆಗಳಾಗಿರ್ಬೋದು, ಈ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು 35 ಅಂಕಗಳನ್ನು ಪಡೆದೇ ಮಾತ್ರ ಪಾಸ್ ಆಗ್ತಿದ್ರು. ಸರ್ಕಾರ ಏನು ಮಾಡಿತ್ತು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಹಾಕೋದು, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತೇಳಿ 2-3 ಪರೀಕ್ಷೆಗಳನ್ನು ಮಾಡ್ತಿತ್ತು. ಅದು ಸರ್ಕಾರಕ್ಕೂ ಹೊರೆ ಆಗ್ತಿತ್ತು. ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತೊಗೊಂಡಿದ್ದ ಅಂಕಗಳನ್ನು 2ನೇ ಮತ್ತು 3ನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೊಗೊಳ್ತಾ ಇದ್ರು, ಹೆಚ್ಚಿಗೆ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ, ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ, ಪುಟ್ಟಣ್ಣ ಅವರ MLC ಅವರ ನೇತೃತ್ವದಲ್ಲಿ, ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು 6 ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು, ಮಕ್ಕಳಿಗೆ ಅನುಕೂಲವಾಗಂತೆ, ತಾರತಮ್ಯ ಇಲ್ಲದಂತೆ CBSE ICSE ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ 33 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಹೊರಟ್ಟಿಯವರು ಅದರಲ್ಲಿದ್ದರು. ಆದರೆ ಈಗ ದುರದೃಷ್ಟವಶಾತ್ ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಅವರು ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನ ಉಳ್ಳವರು. ನಾವು ಕೂಡ ಅವರಿಗೆ ಮನವಿ ಮಾಡ್ಕೊತೀವಿ, ಇದಕ್ಕೆ ಸಹಕಾರ ಮಾಡಿ ಅಂತ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಬಡ ಮಕ್ಕಳು ಈ 35 ಅಂಕ ತೋರಿಸ್ಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇರುವಂಥ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಆ ಮಕ್ಕಳು ಏನು ಮಾಡ್ತಿದ್ರು, ಫೇಲ್ ಆದ ಕೂಡಲೇ ಅವರೆಲ್ಲೋ ಕೂಲಿ ಕೆಲಸಕ್ಕೆ ಹೋಗೋದು, ಬೇರೆ ಅಡ್ಡದಾರಿ ಇರೋದು, ಹೆಣ್ಮಕ್ಳಾಗಿದ್ದರಿಂದ ಬಾಲ ವಿವಾಹ ಮಾಡ್ತಿದ್ರು. ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಷನ್ಲಿಂದ ಅವರಿಗೆಲ್ಲ ವಂಚಿತರಾಗ್ತದೆ. ಅದಕ್ಕೆ ನಾವು ಇದ್ರ ಮಾಡಿದ್ದು, ಸರ್ಕಾರ ಏನು ಮಾಡ್ತು, 33 ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ. CBSE ICSE ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ. ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ, ಎಲ್ಲರಿಗೂ ಬಡವರು ಶ್ರೀಮಂತರು ಈ ನೋಡಿ CBSE ICSE ಅಂದರೆ ಕೇವಲ ಶ್ರೀಮಂತರ ಮಕ್ಕಳು, ದೊಡ್ಡ ಮಕ್ಕಳ ಮಾತ್ರ ಅದ್ರಲ್ಲಿ ಕಲಿತಾ ಇದ್ರು. ಅದಕ್ಕೆ ಏನಾಗ್ತಿತ್ತು, ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 6ರಿಂದ 7 ಲಕ್ಷ ಜನ SSLC ಫೇಲ್ ಆಗ್ತದೆ. ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ 22% ನಮ್ಮಂತೆ ಫೇಲ್ ಸಂಖ್ಯೆ ಇದೆ. ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು CBSE ICSE ಕಂಪೇರ್ ಮಾಡಿದಾಗ ICSE CBSE ರಿಸಲ್ಟ್ 100% ಇರ್ತಿತ್ತು. ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತದೆ, 22% ಕಡಿಮೆ ಆಗ್ತದೆ. ಅದು ಯಾಕೆ ಆಗ್ತಿತ್ತು ಅಂದರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು, CBSE ICSE ಗೊಂದಲ ಇತ್ತು. ಅಲ್ಲಿ 33 ತೊಗೊಂಡ್ರೆ ಪಾಸ್ ಆಗ್ತಿದ್ರು, ನಮ್ಮ ಹತ್ರ 35 ತೊಗೊಂಡ್ರೆ ಪಾಸ್ ಆಗ್ತಿದ್ರು. ಅದಕ್ಕೆ ಸರ್ಕಾರ ಏನು ಮಾಡ್ತೀವಿ, ಇದರ 33 ಅಂಕಗಳಿದ್ದರಿಂದ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 33 ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ ಎಚ್ ಜೋಶಿ. ಸಹಜವಾಗಿ
ಎಜುಕೇಷನ್ದಲ್ಲಿ SSLC ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ. ಆ SSLCಯಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ 35 ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ತಾ ಇದ್ರು. ಈಗ ಇತ್ತಿತ್ತಲಾಗಿ ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸು, ಆಮೇಲೆ 28 ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು. ಅದು CBSEದಲ್ಲಿ ಆ ರೀತಿ ಅದು ಬದಲಾವಣೆ, ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂಥ ಒಂದು ಬಂತು ಅಂದರೆ ಅವ್ರ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ. ಯಾಕಂದರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ SSLC ಮಟ್ಟದಲ್ಲಿ ಅವ್ರ IQ ಲೆವೆಲ್ ಏನಿರುತ್ತೆ ಅಂದರೆ ಭಾಳ ಕಡಿಮೆ ಇರುತ್ತೆ. ಹೆಚ್ಚು SSLC ಆದ ನಂತರ PUC ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ. ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ. ಆದರೆ SSLC ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ, ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ. ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ 33 ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನ ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ, ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕನ್ವಿನೆನ್ಸ್ ಮಾಡಿ ಇದು ಮುಂದುವರಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ, ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನು ಹೃತ್ಪೂರ್ವಕವಾಗಿ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ. ಇದನ್ನು ನಾವು ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ಮಾತನಾಡ್ತಾರೆ. ಚಂದ ಗುಣಮಟ್ಟ ಕಾರಣದಿಂದ ಮುಂದೆ ಬರ್ತಾ 0 ಕೊಟ್ಟರು ಪಾಸ್ ಮಾಡೋ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ, ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು. ಅಂಥದ್ರಲ್ಲಿ ನೀವು 33 ಬೇಕು, 22 ಬೇಕು, 18 ಬೇಕು, 0 ಕೊಟ್ಟರು ಪಾಸ್ ಆಗಬೇಕು ಅನ್ನೋ ಲೆಕ್ಕ ಯಾವ ರೀತಿ ಅಂತ? ಇಲ್ಲ ಸರ್, ನಾವು 0 ಕೊಟ್ಟರು ಪಾಸ್ ಆಗೋದಂತ ಅಲ್ಲ, ಮುಂದೆ ಅದೇ ನಾವು ಹಂತಕ್ಕೆ 1ನೇ ಬರ್ತದೆ ಸರ್. ತರಗತಿಲಿಂದ ನೋಡ್ರಿ CBSE ಮಾಡಿ ಏನಲ್ಲ, ನಮ್ ಎಲ್ಲಾ 1ನೇ ತರಗತಿ ಪಠ್ಯಪುಸ್ತಕ ಬೇರೆ ಕೆಲಸ ಹಚ್ಚೋದಕ್ಕಿಂತ ಪಾಠ ಮಾಡಕತ್ರಿ. ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ. ಈಗ ನೋಡಿ, ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ. ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯಪುಸ್ತಕ ಪರಿಷ್ಕರಣೆ ಆಗುತ್ತೆ. ಪಠ್ಯಪುಸ್ತಕದ 1ರಿಂದ 10ನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿದ್ರೆ ICSE NCERT ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ, ಫಲಿತಾಂಶನೂ ಚೆನ್ನಾಗಿ ಬರುತ್ತೆ. ನೀವು NCERT ಸಿಲೆಬಸ್ ಕೇಳ್ತಾ ಇದ್ರಿ, ಇರುವಂಥ ಸಿಲೆಬಸ್ ಅರ್ಧ ಅಕಾಡೆಮಿಕ್ ಇಯರ್ ಮುಗಿದ್ರು ಪೂರೈಕೆ ಆಗ್ತಾ ಇಲ್ಲ ಸರ್ಕಾರದಿಂದ. ಸರ್, ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ಮ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ, ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ, ಒಂದೊಂದು ಬುಕ್ಕ 2 ಬುಕ್ಕ ಕೊಡ್ತಾ ಹೋಗ್ತಾರ. ಅವಾಗ ಏನ್ ಮಾಡಕ್ ಆಗ್ತೈತಿ? ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು. ಈಗ ನಾವು 10 ವರ್ಷಗಟ್ಟಲೆ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ, ಜೂನ್ ಒಳಗೆ ಪಠ್ಯ ಪುಸ್ತಕಗಳನ್ನ ಕೊಡ್ರಿ ಅಂತೇಳಿ. ಜೂನ್ ಅಲ್ಲ, ಇನ್ನ ತನಕನೂ ಒಂದೊಂದು ಬುಕ್ಕ ಕೊಡ್ತಾ ಇಲ್ಲ ಸರ್ಕಾರ. ಹಂಗಾಗಿ ಗುಣಮಟ್ಟ ಕುಸಿತೈತಿ. ನೀವು ಕರೆಕ್ಟಾಗಿ ಜೂನ್ ಒಳಗೆ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ, ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಚಿದ್ರಿ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತಿ. ಕೇವಲ 33 ಮಾಡಿದ್ರಿಂದ ಗುಣಮಟ್ಟ ಕುಸಿಯೋದಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಆಗ್ಬೇಕು, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು, ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ. ಎಕ್ಸಾಂಪಲ್ ವೀರ ಭಾರತಿ ಸ್ಕೂಲ್ ನಮ್ದೇ ಇನ್ನ ಪುಸ್ತಕ ಇಲ್ಲಿ ಕೊಟ್ಟಿಲ್ಲ. ಇಲ್ಲೇ ಇಂಡಿಯವ್ರಿಗೆ ಮಾತಾಡಕತ್ತೀವಿ. 2nd ಸೆಮಿಸ್ಟರ್ ಬುಕ್ಕೇ ಕೊಟ್ಟಿಲ್ಲ ಅವ್ರಿಗೆ. ಕ್ಲಾಸ್ ಸ್ಟಾರ್ಟ್ ಆಗಿ 1 ತಿಂಗಳಾಯ್ತು. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಪಠ್ಯ ಪುಸ್ತಕಗಳನ್ನು ಸರಿಯಾದ ಸಮಯಕ್ಕೆ ಕೊಡ್ರಿ, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ. ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಬೇಕು, ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಸುಮಾರು 20 ವರ್ಷಗಳಿಂದ ಸಾಕಷ್ಟು ಶಾಲೆಗಳು ಎಡೆಡ್ ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ. ಅಲ್ಲ, ನಾವು ಅದೇ ಹೇಳಿದ್ದೇವೆ, 95ರಿಂದ 30 ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ. ಆ ಶಿಕ್ಷಕರು ಕೆಲವೊಬ್ರು ರಿಟೈರ್ಡ್ ಆಗ್ಲಕತ್ತಾರೆ. ಈಗ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮೊನ್ನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರೆ. ಮತ್ತೆ 2 ತಿಂಗಳಾಯ್ತು. ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂಥ ಶಿಕ್ಷಕರಿಗೆ ಅನುಕೂಲ ಆಗ್ತದೆ. ಕೆಲಸ ಮಾಡೋರಿಗೆ ಕೆಲವೊಬ್ರು ರಿಟೈರ್ಡ್ ಆಗುವ ಹಂತದಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಸ್ಯಾಲರಿ ತೊಗೊಂಡು ಇರ್ತಾರ ಅಂತ ಹೇಳಕ್ಕೆ ನಾವು ಅದಕ್ಕೂ ಒತ್ತಾಯ ಮಾಡ್ತೇವೆ. 95ರ ನಂತರ ಪ್ರಾರಂಭವಾಗಿ ಶಾಲೆಗಳಿಗೆ